ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಇಂದು ಸಾಯಿಬಾಬಾ ನಿಮಗೆ ಒಂದು ವಿಶೇಷ ಸಂದೇಶ ಕಳಿಸಿದ್ದಾರೆ. ಈ ಮಾತು ನಿಮ್ಮ ಜೀವನಕ್ಕೆ ನೆಮ್ಮದಿ ಕೊಡಬಹುದು. 2 ಸೆಕೆಂಡ್ಸ್ ಕಣ್ಣು ಮುಚ್ಚಿ ಸಾಯಿಬಾಬಾ ನೆನಪಿಸಿಕೊಳ್ಳಿ. ನಿಮ್ಮ ಮನಸ್ಸಿನ ಬೇಡಿಕೆ ಈಡೇರಲಿ ಅನ್ನಿಸಿದರೆ ಈಗಲೇ ಲೈಕ್ ಮಾಡಿ, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಈ ಸಂದೇಶ ಇನ್ನೊಬ್ಬ ಸಾಯಿ ಭಕ್ತನಿಗೂ ತಲುಪಲಿ. ಶೇರ್ ಮಾಡಿ. ಸಾಯಿಬಾಬಾ ಆಶೀರ್ವಾದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದವರಿಗೆ ಸಾಯಿಬಾಬಾ ಒಂದು ಶುಭ ಸಂಕೇತ ಕೊಡುತ್ತಾರೆ. ಆದ್ದರಿಂದ ಸ್ಕಿಪ್ ಮಾಡದೆ ಶಾಂತಿಯಾಗಿ ಕೇಳಿ. ಇಂದು ಸೋಮವಾರ ಬೆಳಗ್ಗೆ ಹೊಸ ವಾರದ ಮೊದಲ ದಿನ. ಆದರೆ ಹಲವರ ಮನಸ್ಸಿನಲ್ಲಿ ಭಯ ಇದೆ. ಈ ವಾರ ಹೇಗಿರುತ್ತೋ ಅನ್ನೋ ಚಿಂತೆ ಇದೆ. ಕೆಲವರು ಹಣದ ಸಮಸ್ಯೆಯಲ್ಲಿ ಇದ್ದಾರೆ, ಕೆಲವರು ಮನೆಯ ನೋವಿನಲ್ಲಿ ಇದ್ದಾರೆ, ಕೆಲವರಿಗೆ ಯಾರೂ ತಮ್ಮವರಂತೆ ಕಾಣುತ್ತಿಲ್ಲ, ಕೆಲವರು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಫಲ ಸಿಗುತ್ತಿಲ್ಲ. ಆದರೆ ಇಂದು ಸಾಯಿಬಾಬಾ ನಿಮ್ಮ ಬಳಿ ಒಂದು ಮಾತು ಹೇಳುತ್ತಾರೆ. ಮಗು, ನೀನು ಒಬ್ಬನೇ ಅಲ್ಲ, ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ. ಈ ಮಾತು ಕೇಳುವಾಗ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅದು ಸಾಯಿಬಾಬಾ ನಿಮ್ಮ ಹೃದಯ ಮುಟ್ಟಿದ ಸಂಕೇತ. ಇಂದು ಬೆಳಗ್ಗೆ ಎದ್ದು ಈ ವಿಡಿಯೋ ನೋಡುತ್ತಿರುವುದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿಮ್ಮ ಜೀವನಕ್ಕೆ ಹೊಸ ದಾರಿ ತೆಗೆಯಲು ಈ ಸಂದೇಶ ಕಳಿಸಿದ್ದಾರೆ. ನೀವು ತುಂಬ ನೋವು ಅನುಭವಿಸಿದ್ದೀರಾ. ಯಾರಿಗೂ ಹೇಳಲಾಗದ ಕಷ್ಟ ಒಳಗೆ ಇಟ್ಟುಕೊಂಡಿದ್ದೀರಿ. ರಾತ್ರಿ ಮಲಗುವಾಗ ಕಣ್ಣೀರಿಟ್ಟು ಮಲಗಿದ್ದ ದಿನಗಳು ನಿಮಗೆ ಗೊತ್ತು. ಎಷ್ಟು ಬಾರಿ ದೇವರೇ, ನನ್ನ ಬದುಕು ಯಾವಾಗ ಬದಲಾಗುತ್ತೆ ಎಂದು ಕೇಳಿದ್ದೀರಿ. ಸಾಯಿಬಾಬಾ ಎಂದು ಹೇಳುತ್ತಾರೆ, ನಿನ್ನ ಕಣ್ಣೀರಿನ ಲೆಕ್ಕ ನನ್ನ ಬಳಿ ಇದೆ. ನೀನು ಸೋಲುವುದಿಲ್ಲ. ಇಂದು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಒಂದು ಶುಭ ಸುದ್ದಿ ಬರುತ್ತದೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಶುರುವಾಗುತ್ತದೆ. ಮನಸ್ಸಿನ ಭಯ ಕಡಿಮೆಯಾಗುತ್ತದೆ. ಸಾಲದ ಭಾರ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಶಾಂತಿ ಬರುತ್ತದೆ. ಆದರೆ ಸಾಯಿಬಾಬಾ ಒಂದು ವಿಷಯ ಮಾತ್ರ ಕೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಬಿಡಬೇಡ. ಕೆಲವರು ಈಗಲೇ ಅಳುತ್ತಿದ್ದಾರೆ, ಏಕೆಂದರೆ ಈ ಮಾತು ಅವರ ಜೀವನಕ್ಕೆ ಸರಿಯಾಗಿ ಹೊಂದುತ್ತಿದೆ. ಮಗು, ನಿನ್ನ ಹೃದಯ ತುಂಬ ಒಳ್ಳೆಯದು, ಆದರೆ ನಿನ್ನ ಒಳ್ಳೆಯತನವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲಿಲ್ಲ. ನೀನು ಹಲವರಿಗೆ ಸಹಾಯ ಮಾಡಿದ್ದೀಯಾ, ಆದರೆ ನಿನಗೆ ಬೇಕಾದ ಸಮಯದಲ್ಲಿ ಹಲವರು ದೂರ ಹೋದರು. ಆದರೂ ನೀನು ಕೆಟ್ಟವನಾಗಲಿಲ್ಲ. ಅದೇ ನಿನ್ನ ಶಕ್ತಿ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಒಳ್ಳೆಯತನ ವ್ಯರ್ಥವಾಗುವುದಿಲ್ಲ. ಇಂದು ಬೆಳಗ್ಗೆ ಈ ಒಂದು ಕೆಲಸ ಮಾಡಿ. ಕಣ್ಣು ಮುಚ್ಚಿ ಸಾಯಿಬಾಬಾ ಹೆಸರು 3 ಬಾರಿ ಹೇಳಿ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಂತರ ಮನಸ್ಸಿನಲ್ಲಿ ಒಂದು ಬೇಡಿಕೆ ಕೇಳಿ. ಸಾಯಿಬಾಬಾ ಕೇಳುತ್ತಾರೆ, ನಂಬಿಕೆಯಿಂದ ಕೇಳಿದ ಪ್ರಾರ್ಥನೆ ಖಾಲಿ ಹೋಗುವುದಿಲ್ಲ. ಈ ವಾರ ನಿಮ್ಮ ಬದುಕಿನಲ್ಲಿ ಒಂದು ಸಣ್ಣ ಮಿರಾಕಲ್ ಆಗುತ್ತದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಕರೆ ಬರಬಹುದು. ಒಳ್ಳೆಯ ಸುದ್ದಿ ಬರಬಹುದು. ಮನಸ್ಸಿಗೆ ಶಾಂತಿ ಸಿಗಬಹುದು. ಈ ಸಂದೇಶ ನಿಮಗೆ ತಲುಪಿದರೆ ಸಾಯಿಬಾಬಾ ನಿಮ್ಮನ್ನು ಮರೆತಿಲ್ಲ ಅನ್ನೋದು ಖಚಿತ. ಕೆಲವರು ಈಗ ಹಣಕ್ಕಾಗಿ ತುಂಬ ಕಷ್ಟಪಡುತ್ತಿದ್ದಾರೆ. ಕೆಲವರು ಕೆಲಸಕ್ಕಾಗಿ ಅಲೆದಾಡುತ್ತಿದ್ದಾರೆ. ಕೆಲವರಿಗೆ ಮನೆಯ ಸಮಸ್ಯೆ ಮುಗಿಯುತ್ತಿಲ್ಲ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ಇನ್ನು ಸ್ವಲ್ಪ ಸಮಯ, ನಿನ್ನ ಕಷ್ಟ ಕಡಿಮೆಯಾಗುತ್ತಿದೆ. ಈ ಮಾತು ಕೇಳಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಬಂದಿದ್ದರೆ ಈಗಲೇ ಲೈಕ್ ಮಾಡಿ. ಯಾವ ಊರಿನಿಂದ ನೋಡುತ್ತಿದ್ದೀರೋ ಕಮೆಂಟ್ ಮಾಡಿ. ಸಾಯಿ ಭಕ್ತರಿಗೆ ಶೇರ್ ಮಾಡಿ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನಾನು ಒಂದು ಪ್ರಾರ್ಥನೆ ಮಾಡುತ್ತೇನೆ. ಸಾಯಿಬಾಬಾ ಈ ಮಗು ಜೀವನದಲ್ಲಿ ಸಂತೋಷ ಕೊಡಿ. ಅವರ ಮನಸ್ಸಿನ ನೋವು ತೆಗೆದುಹಾಕಿ. ಮನೆಯಲ್ಲಿ ಆರೋಗ್ಯ, ಹಣ, ಶಾಂತಿ ಕೊಡಿ. ಯಾರು ನಿಮ್ಮ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಸಾಯಿಬಾಬಾ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಬೆಳಗ್ಗೆ ಒಂದು ಹೊಸ ಆರಂಭ ಆಗಲಿ. ನಿಮ್ಮ ಮನಸ್ಸಿಗೆ ಶಾಂತಿ ಬರಲಿ. ನಿಮ್ಮ ಮನೆಗೆ ಸಂತೋಷ ಬರಲಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದವರು ತುಂಬ ಭಾಗ್ಯಶಾಲಿಗಳು. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಜೊತೆ ಇರುತ್ತದೆ. ಈಗಲೇ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಕೃಪೆ ಸದಾ ನಿಮ್ಮ ಜೊತೆ ಇರಲಿ ಎಂದು. ಮಗು, ಇಂದು ಬೆಳಗಿನ ಸೂರ್ಯೋದಯ ಸಾಮಾನ್ಯ ಅಲ್ಲ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರೋ ಸಂಕೇತ ಇದು. ನಿನ್ನೆ ತನಕ ಕಷ್ಟ ಮಾತ್ರ ಕಂಡ ನಿಮ್ಮ ಕಣ್ಣುಗಳು ಇನ್ನೇನು ಸಂತೋಷ ನೋಡಲಿವೆ. ಸಾಯಿಬಾಬಾ ಹೇಳುತ್ತಾರೆ, ನೀನು ತುಂಬ ಅತ್ತೆ, ಇನ್ನು ನಿನ್ನ ನಗು ಮರಳಿ ಬರುತ್ತದೆ. ಕೆಲವರು ಈ ವಿಡಿಯೋ ನೋಡುತ್ತಿರುವಾಗ ಮನಸ್ಸಿನಲ್ಲಿ ಒಂದು ಬೇಡಿಕೆ ಇಟ್ಟುಕೊಂಡಿದ್ದಾರೆ.
ನನ್ನ ಜೀವನ ಯಾವಾಗ ಬದಲಾಗುತ್ತೆ ಸಾಯಿ ಎಂದು ಕೇಳುತ್ತಿದ್ದಾರೆ. ಸಾಯಿಬಾಬಾ ಈಗಲೇ ಉತ್ತರ ಕೊಡುತ್ತಾರೆ, ನಿನ್ನ ಸಮಯ ಹತ್ತಿರ ಬಂದಿದೆ. ಅನಿರೀಕ್ಷಿತ ಸಂತೋಷ ನಿಮ್ಮ ಮನೆಗೆ ಬರುತ್ತದೆ. ನೀವು ಕಳೆದುಕೊಂಡ ನೆಮ್ಮದಿ ಮತ್ತೆ ಸಿಗುತ್ತದೆ. ತುಂಬ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಬರುತ್ತದೆ. ಈ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ನೋಡುತ್ತಾರೋ ಅವರಿಗೆ ಸಾಯಿಬಾಬಾ ವಿಶೇಷ ಆಶೀರ್ವಾದ ಕೊಡುತ್ತಾರೆ. ಯಾಕಂದರೆ ಸಾಯಿಬಾಬಾ ಕರೆಯದೆ ಯಾರು ಈ ಸಂದೇಶದವರೆಗೆ ಬರುವುದಿಲ್ಲ. ನಿಮ್ಮ ಹೃದಯ ತುಂಬ ಶುದ್ಧವಾಗಿದೆ. ಅದಕ್ಕೆ ಸಾಯಿಬಾಬಾ ನಿಮ್ಮನ್ನು ತುಂಬ ಇಷ್ಟಪಡುತ್ತಾರೆ. ನೀವು ಯಾರಿಗೂ ಕೆಡುಕು ಬಯಸಲ್ಲ. ಯಾದರೂ ಜೀವನ ನಿಮಗೆ ನೋವು ಕೊಟ್ಟಿತು, ಆದರೆ ಈಗ ಆ ನೋವಿನ ಬಾಗಿಲು ಮುಚ್ಚಿ ಸಂತೋಷದ ಬಾಗಿಲು ತೆಗೆಯುವ ಸಮಯ ಬಂದಿದೆ. ಈ ವಾರ ನಿಮ್ಮ ಮುಖದಲ್ಲಿ ನಿಜವಾಗೂ ನಗು ಬರುತ್ತದೆ. ಮನೆಯಲ್ಲಿ ಒಳ್ಳೆಯ ಮಾತು ಕೇಳುತ್ತೀರಾ. ಹಣದ ತೊಂದರೆ ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತದೆ. ನಿಮ್ಮ ಮನಸ್ಸಿಗೆ ಧೈರ್ಯ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮಗುವೆ ಭಯಪಡಬೇಡ, ನಾನು ನಿನ್ನ ಕೈ ಹಿಡಿದಿದ್ದೇನೆ. ಈ ಮಾತು ಕೇಳಿ ಮನಸ್ಸಿಗೆ ಶಾಂತಿ ಸಿಕ್ಕಿದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ಸಂದೇಶ ಇನ್ನೊಬ್ಬ ಸಾಯಿ ಭಕ್ತನಿಗೂ ಶೇರ್ ಮಾಡಿ. ಇಂದು ಬೆಳಗ್ಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿ. ಸಾಯಿಬಾಬಾ ಕೃಪೆ ಸದಾ ನಿಮ್ಮ ಜೊತೆ ಇದೆ. ಮಗು, ಈ ದೊಡ್ಡ ಲೋಕದಲ್ಲಿ ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಆದರೆ ಸಾಯಿಬಾಬಾ ಮಾತ್ರ ನಿಮ್ಮ ಮನಸ್ಸಿನ ಪ್ರತಿಯೊಂದು ನೋವನ್ನು ಅರಿತಿದ್ದಾರೆ. ನೀವು ಹೊರಗೆ ನಗುತ್ತಿದ್ದರೂ ಒಳಗೆ ಎಷ್ಟೇ ನೋವಿದೆ ಅನ್ನೋದು ದೇವರಿಗೆ ಗೊತ್ತು. ಕೆಲ ರಾತ್ರಿ ನೀವು ಮೌನವಾಗಿ ಅತ್ತಿದ್ದೀರಿ, ಯಾರಿಗೂ ಹೇಳದೆ ನಿಮ್ಮ ಕಷ್ಟವನ್ನು ಒಳಗೆ ಇಟ್ಟಿಕೊಂಡಿದ್ದೀರಿ. ಆದರೆ ಇಂದು ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಣ್ಣೀರಿನ ಕೊನೆಯ ದಿನಗಳು ಹತ್ತಿರದಲ್ಲಿವೆ. ಇನ್ನು ನಿಮ್ಮ ಬದುಕಿನಲ್ಲಿ ಬೆಳಕು ಹೆಚ್ಚಾಗುತ್ತದೆ. ಕತ್ತಲೆ ನಿಧಾನವಾಗಿ ದೂರವಾಗುತ್ತದೆ. ನಿಮ್ಮ ಹೃದಯ ಮತ್ತೆ ಸಂತೋಷ ಕಾಣುತ್ತದೆ. ಒಂದು ಸಮಯದಲ್ಲಿ ನೀವು ಎಲ್ಲವನ್ನೂ ಕಳೆದುಕೊಂಡ ಹಾಗೆ ಅನಿಸಿತ್ತು, ಆದರೆ ಸಾಯಿಬಾಬಾ ಏನನ್ನೂ ವ್ಯರ್ಥ ಮಾಡಿಲ್ಲ. ನಿಮ್ಮ ಪ್ರತಿಯೊಂದು ನೋವನ್ನು ಆಶೀರ್ವಾದವಾಗಿಸಲು ಅವರು ಸಿದ್ಧರಾಗಿದ್ದಾರೆ. ಈ ವಿಡಿಯೋ ನೋಡುತ್ತಿರುವವರಲ್ಲಿ ಕೆಲವರು ಈಗ ತುಂಬ ಒಂಟಿಯಾಗಿದ್ದಾರೆ. ಯಾರು ತಮ್ಮವರಂತೆ ಕಾಣುತ್ತಿಲ್ಲ. ಆದರೆ ನೆನಪಿಡಿ, ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಇಂದು ಬೆಳಗ್ಗೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿ, ಸಾಯಿ ನನ್ನ ಜೀವನಕ್ಕೆ ಶಾಂತಿ ಕೊಡಿ. ನಂಬಿಕೆಯಿಂದ ಕೇಳಿದ ಪ್ರಾರ್ಥನೆ ಖಾಲಿ ಹೋಗುವುದಿಲ್ಲ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಶುರುವಾಗುತ್ತದೆ. ಮನೆಯಲ್ಲಿ ಒಳ್ಳೆಯ ಸುದ್ದಿ ಬರುತ್ತದೆ. ನಿಮ್ಮ ಮುಖದಲ್ಲಿ ಮತ್ತೆ ನಗು ಕಾಣುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಒಳ್ಳೆಯ ದಿನಗಳು ಆರಂಭವಾಗಿವೆ. ಈ ಮಾತು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ಸಂದೇಶವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದವರಿಗೆ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ವಿಶೇಷ ಕೃಪೆ ಸಿಗಲಿ. ಮಗು, ನೀವು ಇಂದು ಈ ಸಂದೇಶವನ್ನು ನೋಡುತ್ತಿರುವುದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿಮ್ಮ ಹೃದಯಕ್ಕೆ ಧೈರ್ಯ ಕೊಡಲು ಈ ಬೆಳಗ್ಗೆ ನಿಮ್ಮ ಬಳಿ ಬಂದಿದ್ದಾರೆ. ಬಹಳ ದಿನಗಳಿಂದ ನೀವು ಮನಸ್ಸಿನಲ್ಲಿ ಒಂದು ನೋವನ್ನು ಒತ್ತುಕೊಂಡಿದ್ದೀರಿ. ನನ್ನ ಜೀವನ ಯಾವಾಗ ಸರಿಯಾಗುತ್ತೆ ಅನ್ನೋ ಪ್ರಶ್ನೆ ಪ್ರತಿದಿನ ಕಾಡುತ್ತಿದೆ. ಆದರೆ ಇಂದು ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಪ್ರಾರ್ಥನೆ ನನ್ನವರೆಗೆ ತಲುಪಿದೆ. ಈಗ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ. ಸಾಯಿಬಾಬಾ ನಿಮ್ಮನ್ನು ದೊಡ್ಡ ಸಂತೋಷಕ್ಕೆ ತಯಾರಿಸುತ್ತಿದ್ದಾರೆ. ಹಣದ ಸಮಸ್ಯೆಯಿಂದ ಕಂಗೆಟ್ಟವರು ತುಂಬ ಇದ್ದಾರೆ. ಕೆಲವರು ಕೈಯಲ್ಲಿ ಹಣ ಇಲ್ಲದೆ ಮೌನವಾಗಿ ಅಳುತ್ತಿದ್ದಾರೆ. ಸಾಯಿಬಾಬಾ ಹೇಳುತ್ತಾರೆ, ಭಯಪಡಬೇಡ ಮಗು, ನಿನ್ನ ಮನೆಯಲ್ಲೂ ಸಮೃದ್ಧಿ ಬರುತ್ತದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಗಿಫ್ಟ್ ಆಗಿರುವ ಸುದ್ದಿ ಬರುತ್ತದೆ. ನಿಮ್ಮ ಮನಸ್ಸು ಹಗುರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ ತೆರೆದುಕೊಳ್ಳುತ್ತದೆ. ನೀವು ಒಳ್ಳೆಯ ಹೃದಯದವರು, ಅದಕ್ಕಾಗಿ ಎಷ್ಟೇ ಕಷ್ಟ ಬಂದರೂ ಇನ್ನೂ ಮುರಿದು ಹೋಗಿಲ್ಲ. ಸಾಯಿಬಾಬಾ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಈ ವಾರ ನಿಮ್ಮ ಬದುಕಿನಲ್ಲಿ ಒಂದು ಸಂತೋಷದ ಕ್ಷಣ ಬರುತ್ತದೆ. ಕುಟುಂಬದಲ್ಲಿ ನಗು ಹೆಚ್ಚಾಗುತ್ತದೆ. ಮನಸ್ಸಿನಲ್ಲಿ ಶಾಂತಿ ಮೂಡುತ್ತದೆ. ಇಂದು ಬೆಳಗ್ಗೆ ಸಾಯಿಬಾಬಾ ಮುಂದೆ ಒಂದು ದೀಪ ಹಚ್ಚಿ ಮನಸ್ಸಿನಲ್ಲಿ ಒಂದು ಮಾತು ಹೇಳಿ, ಸಾಯಿ ನನ್ನ ಕೈ ಬಿಡಬೇಡಿ. ಆ ಪ್ರಾರ್ಥನೆಗೆ ಖಂಡಿತ ಫಲ ಕೊಡುತ್ತಾರೆ. ಈ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ನೋಡುತ್ತಿದ್ದರೆ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಶುರುವಾಗುತ್ತದೆ. ನಿಮ್ಮ ಸಮಯ ಬರುತ್ತಿದೆ ಮಗು. ಇಂದು ಕಣ್ಣೀರು ಇದ್ದರೂ ನಾಳೆ ಅದೇ ಕಣ್ಣು ಸಂತೋಷದಿಂದ ಹೊಳೆಯುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಬದುಕು ವ್ಯರ್ಥ ಅಲ್ಲ, ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಯಿ ಆಶೀರ್ವಾದ ಪಡೆಯಿರಿ. ಮಗು, ಇಂದು ನಿಮ್ಮ ಹೃದಯದಲ್ಲಿ ಇರುವ ನೋವನ್ನು ಸಾಯಿಬಾಬಾ ನೋಡುತ್ತಿದ್ದಾರೆ. ಹೊರಗೆ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದರೂ ಒಳಗೆ ನೀವು ತುಂಬ ಸುಸ್ತಾಗಿದ್ದೀರಿ. ಆದರೆ ಈಗ ಸಾಯಿಬಾಬಾ
ಆದರೆ ಈಗ ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ತುಂಬುತ್ತಿದ್ದಾರೆ. ನೀವು ಎಷ್ಟೋ ಬಾರಿ ಸೋತಂತ ಅನುಭವಿಸುತ್ತಿದ್ದೀರಿ. ಕೆಲವರು ನಿಮ್ಮನ್ನು ಬಿಟ್ಟು ಹೋದರು, ಕೆಲವರು ನಿಮ್ಮ ಮನಸ್ಸನ್ನು ನೋಯಿಸಿದರು. ಆದರೂ ನೀವು ಇನ್ನು ಒಳ್ಳೆಯತನ ಬಿಟ್ಟಿಲ್ಲ. ಅದೇ ನಿಮ್ಮ ದೊಡ್ಡ ಪುಣ್ಯ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಒಳ್ಳೆಯ ಹೃದಯಕ್ಕಾಗಿ ನಾನು ನಿನ್ನ ಜೊತೆ ನಿಂತಿದ್ದೇನೆ. ಇನ್ನು ನಿಧಾನವಾಗಿ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಕಷ್ಟದ ದಿನಗಳು ಕಡಿಮೆಯಾಗುತ್ತವೆ. ನಿಮ್ಮ ಮನೆಯಲ್ಲೂ ಸಂತೋಷದ ನಗು ಕೇಳಿಸುತ್ತದೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಸಂತೋಷ ನಿಮ್ಮ ಕಡೆ ಬರುತ್ತಿದೆ. ನೀವು ಊಹಿಸದ ರೀತಿಯಲ್ಲಿ ದೇವರು ದಾರಿ ತೆಗೆಯುತ್ತಾರೆ. ಹಣದ ತೊಂದರೆಗಳಿಂದ ಬೇಸತ್ತ ಮನಸ್ಸಿಗೆ ಈಗ ನೆಮ್ಮದಿ ಸಿಗುತ್ತದೆ. ಕೆಲಸದಲ್ಲಿ ಒಳ್ಳೆಯ ಅವಕಾಶ ಸಿಗಬಹುದು. ನಿಂತಿದ್ದ ಕೆಲಸಗಳು ಮತ್ತೆ ನಡೆಯಲು ಶುರುವಾಗುತ್ತಿವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತಿರುವುದು ಸಾಯಿಬಾಬಾ ಸಂಕೇತ. ಯಾಕೆಂದರೆ ಈ ಮಾತು ಯಾರಿಗೂ ತುಂಬ ಅಗತ್ಯವಾಗಿತ್ತು. ಈ ದೊಡ್ಡ ಲೋಕದಲ್ಲಿ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋದರೂ ಸಾಯಿಬಾಬಾ ಮಾತ್ರ ನಿಮ್ಮ ಕೈ ಬಿಡುವುದಿಲ್ಲ. ಇಂದು ಬೆಳಗ್ಗೆ ಒಂದು ನಂಬಿಕೆ ಇಡಿ, ನನ್ನ ಜೀವನ ಬದಲಾಗುತ್ತಿದೆ. ಆ ನಂಬಿಕೆ ನಿಮ್ಮ ಬದುಕನ್ನು ಹೊಸ ದಾರಿಗೆ ಕರೆದೊಯ್ಯುತ್ತದೆ. ಇನ್ನು ನಿಮ್ಮ ಮುಖದಲ್ಲಿ ನಿಜವಾದ ನಗು ಬರುತ್ತದೆ. ನಿಮ್ಮ ಮನಸ್ಸು ಮತ್ತೆ ಸಂತೋಷ ಕಲಿಯುತ್ತದೆ. ನಿಮ್ಮ ಮನೆಗೆ ಶುಭ ಸಮಯ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನೀನು ತುಂಬ ಕಷ್ಟಪಟ್ಟೆ ಮಗು, ಇನ್ನು ನಾನು ನಿನ್ನ ಜೀವನದಲ್ಲಿ ಸಂತೋಷ ಬರೆಯುತ್ತೇನೆ. ಈ ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಗು, ನೀವು ಈಗ ಈ ಮಾತುಗಳನ್ನು ಕೇಳುತ್ತಿರುವ ಕ್ಷಣದಲ್ಲೇ ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸು ಶಾಂತಿ ಹುಡುಕುತ್ತಿದೆ. ಆದರೆ ಎಲ್ಲೇ ನೋಡಿದರೂ ಸಮಸ್ಯೆಗಳೇ ಕಾಡುತ್ತಿವೆ. ಕೆಲವರು ನಿಮ್ಮ ನಗುವಿನ ಹಿಂದೆ ಇರುವ ನೋವನ್ನು ನೋಡೇ ಇಲ್ಲ. ನೀವು ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದೀರಿ. ಆದರೆ ಸಾಯಿಬಾಬಾ ಎಂದು ಹೇಳುತ್ತಾರೆ, ಇನ್ನು ನಿನ್ನ ಕಷ್ಟದ ಬಾಗಿಲು ಮುಚ್ಚುತ್ತದೆ. ಹೊಸ ಆಶೆ ನಿಮ್ಮ ಜೀವನಕ್ಕೆ ಬರುತ್ತಿದೆ. ನಿಮ್ಮ ಹೃದಯದಲ್ಲಿ ಮತ್ತೆ ಬೆಳಕು ಮೂಡುತ್ತಿದೆ. ಕಳೆದು ಹೋದ ಧೈರ್ಯ ಮತ್ತೆ ಮರಳಿ ಬರುತ್ತದೆ. ನೀವು ತುಂಬ ದಿನಗಳಿಂದ ಕಾಯುತ್ತಿದ್ದ ಒಂದು ಆಶೀರ್ವಾದ ಹತ್ತಿರ ಬಂದಿದೆ. ಅದು ಹಣವಾಗಿರಬಹುದು, ಒಳ್ಳೆಯ ಸುದ್ದಿಯಾಗಿರಬಹುದು, ಅಥವಾ ಮನಸ್ಸಿಗೆ ಶಾಂತಿ ಕೊಡೋ ಒಂದು ಬದಲಾವಣೆಯಾಗಿರಬಹುದು. ಸಾಯಿಬಾಬಾ ನಿಮ್ಮ ಪ್ರತಿಯೊಂದು ಕಣ್ಣೀರನ್ನು ನೋಡಿದ್ದಾರೆ. ಯಾರಿಗೂ ಹೇಳದೆ ಅಳುತ್ತಿದ್ದ ರಾತ್ರಿ ಅವರಿಗೆ ಗೊತ್ತು. ಆದ್ದರಿಂದ ಈಗ ಅವರು ಹೇಳುತ್ತಾರೆ, ಮಗು, ನಿನ್ನ ಜೀವನದಲ್ಲಿ ಸಂತೋಷ ಬರಲೇಬೇಕು. ನೀವು ಒಬ್ಬ ವಿಶೇಷ ವ್ಯಕ್ತಿ. ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿದೆ. ಅದಕ್ಕಾಗಿಯೇ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಈ ವಾರ ಒಂದು ಮಿರಾಕಲ್ ಆಗಬಹುದು. ನಿಂತಿದ್ದ ಕೆಲಸ ನಡೆಯಬಹುದು. ಯಾರಾದರೂ ಒಳ್ಳೆಯ ಮಾತು ಹೇಳಬಹುದು. ಮನಸ್ಸಿನ ಭಾರ ಕಡಿಮೆಯಾಗಬಹುದು. ಈ ದೊಡ್ಡ ಲೋಕದಲ್ಲಿ ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗುವುದಿಲ್ಲ. ಸಾಯಿಬಾಬಾ ಸರಿಯಾದ ಸಮಯದಲ್ಲಿ ಉತ್ತರ ಕೊಡುತ್ತಾರೆ. ಇನ್ನು ನಿಮ್ಮ ಜೀವನದಲ್ಲಿ ನಗು ಹೆಚ್ಚಾಗುತ್ತದೆ. ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ನಿಮ್ಮ ಕನಸುಗಳಿಗೆ ಹೊಸ ದಾರಿ ಸಿಗುತ್ತದೆ. ಈಗಲೇ ಕಣ್ಣು ಮುಚ್ಚಿ ಒಂದು ಮಾತು ಹೇಳಿ, ಸಾಯಿ, ನನ್ನ ಜೀವನಕ್ಕೆ ಬೆಳಕು ಕೊಡಿ. ಈ ಪ್ರಾರ್ಥನೆ ಖಂಡಿತ ಸಾಯಿಬಾಬಾ ಕೇಳುತ್ತಾರೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದವರು ತುಂಬ ಭಾಗ್ಯಶಾಲಿಗಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಶೇರ್ ಮಾಡಿ, ಇನ್ನೊಬ್ಬರಿಗೂ ಆಶೀರ್ವಾದ ತಲುಪಲಿ. ಸಬ್ಸ್ಕ್ರೈಬ್ ಮಾಡಿ, ಸಾಯಿ ಕುಟುಂಬದ ಒಂದು ಭಾಗವಾಗಿ. ಮಗು, ನೀವು ಎಷ್ಟು ಬಾರಿ ನನಗೆ ಯಾಕೆ ಇಷ್ಟು ಕಷ್ಟ ಎಂದು ಕೇಳಿದ್ದೀರೋ ಆ ಪ್ರತಿಯೊಂದು ಪ್ರಶ್ನೆಯೂ ಸಾಯಿಬಾಬಾ ಕಿವಿಗೆ ತಲುಪಿದೆ. ಇಂದು ಅವರು ನಿಮ್ಮ ಬಳಿ ಹೇಳುತ್ತಿದ್ದಾರೆ, ನಿನ್ನ ಕಷ್ಟದ ದಿನಗಳು ಅಂತ್ಯಕ್ಕೆ ಬರುತ್ತಿವೆ. ನೀವು ಬಹಳ ನೋವನ್ನು ಅನುಭವಿಸಿದ್ದೀರಿ. ಕೆಲವೊಮ್ಮೆ ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಕೆಲವೊಮ್ಮೆ ನಿಮ್ಮ ಒಳ್ಳೆಯತನವನ್ನೇ ಜನ ದುರುಪಯೋಗ ಮಾಡಿಕೊಂಡರು. ಆದರೂ ನೀವು ಕೆಟ್ಟವರಾಗಲಿಲ್ಲ. ಅದಕ್ಕಾಗಿ ಸಾಯಿಬಾಬಾ ನಿಮ್ಮ ಮೇಲೆ ವಿಶೇಷ ಕೃಪೆ ಇಟ್ಟಿದ್ದಾರೆ. ಈ ಬೆಳಗ್ಗೆ ನಿಮ್ಮ ಜೀವನಕ್ಕೆ ಹೊಸ ಆಶೆ ಬರುತ್ತಿದೆ. ನಿನ್ನೆ ಇದ್ದ ಕತ್ತಲೆ ನಿಧಾನವಾಗಿ ಹೋಗುತ್ತಿದೆ. ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಒಂದು ಆಶೀರ್ವಾದ ದಾರಿಯಲ್ಲಿದೆ. ಅದು ನಿಮ್ಮ ಮನೆಯ ಸಂತೋಷವಾಗಿರಬಹುದು, ನಿಮ್ಮ ಆರೋಗ್ಯವಾಗಿರಬಹುದು, ಅಥವಾ ಹಣದ ನೆಮ್ಮದಿ ಆಗಿರಬಹುದು. ನಿಮ್ಮ ಮನಸ್ಸು ತುಂಬ ದಣಿದಿದೆ. ಆದರೆ ಇಂದು ಸಾಯಿಬಾಬಾ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತಿದ್ದಾರೆ. ಭಯಪಡಬೇಡ ಮಗು, ನಾನು ನಿನ್ನ ಜೊತೆ ನಡೆಯುತ್ತಿದ್ದೇನೆ. ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಒಂದು ಸಂಕೇತ. ಸಾಯಿಬಾಬಾ ನಿಮ್ಮನ್ನು ಮರೆತಿಲ್ಲ. ನಿಮ್ಮ ಹೆಸರನ್ನು ಅವರು ಆಶೀರ್ವಾದದಲ್ಲಿ ಸೇರಿಸಿದ್ದಾರೆ. ಈ ವಾರ ನಿಮ್ಮ ಮುಖದಲ್ಲಿ ನಗು ಬರಲಿದೆ. ಒಳ್ಳೆಯ ಸುದ್ದಿ ಕೇಳುವಿರಿ. ಮನೆಯಲ್ಲಿ ಶುಭ ಸಮಯ ಶುರುವಾಗುತ್ತದೆ. ಈ ದೊಡ್ಡ ಲೋಕದಲ್ಲಿ ನೀವು ಒಬ್ಬರಲ್ಲ, ಸಾಯಿಬಾಬಾ ನಿಮ್ಮ ಕೈ ಹಿಡಿದು ನಿಂತಿದ್ದಾರೆ. ಇದನ್ನು ನಂಬಿ ಹೇಳಿ, ನನ್ನ ಜೀವನ ಬದಲಾಗುತ್ತಿದೆ. ಮಗು,
ನೀವು ಕೆಲವೊಮ್ಮೆ ಹೊರಗೆ ನಗುತ್ತಿದ್ದರೂ ಒಳಗೆ ಮಾತ್ರ ಮೌನವಾಗಿ ಒಡೆಯುತ್ತಿದ್ದೀರಿ. ಯಾರಿಗೂ ಹೇಳಲಾಗದ ನೋವು ನಿಮ್ಮ ಹೃದಯದಲ್ಲಿದೆ. ರಾತ್ರಿ ಎಲ್ಲರೂ ಮಲಗಿದ ನಂತರ ನೀವು ಮಾತ್ರ ಕಣ್ಣು ಮುಚ್ಚಿಕೊಂಡು ಮೌನವಾಗಿ 10 ದಿನಗಳು ದೇವರಿಗೆ ಗೊತ್ತು. ಸಾಯಿಬಾಬಾ ಎಂದು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ಹೇಳುತ್ತಾರೆ, ಮಗು ಸಾಕಾಯಿತು, ಇನ್ನು ನಿನ್ನ ಕಣ್ಣೀರನ್ನು ನಾನು ಒರೆಸುತ್ತೇನೆ. ಈ ಮಾತು ಕೇಳುವಾಗ ಮನಸ್ಸು ಭಾರವಾಗುತ್ತಿದ್ದರೆ ಅದು ಸಾಯಿಬಾಬಾ ನಿಮ್ಮ ಹೃದಯ ಮುಟ್ಟಿದ ಸಂಕೇತ. ನೀವು ಹಲವರಿಗಾಗಿ ಒಳ್ಳೆಯದನ್ನೇ ಬಯಸಿದ್ದೀರಿ, ಯಾರಿಗೂ ಕೆಡುಕು ಮಾಡಲಿಲ್ಲ. ಆದರೂ ಜೀವನ ನಿಮಗೆ ಮಾತ್ರ ಹೆಚ್ಚು ಪರೀಕ್ಷೆ ಕೊಟ್ಟಿತು. ಕೆಲವೊಮ್ಮೆ ನನ್ನನ್ನೇ ಯಾಕೆ ಇಷ್ಟು ನೋಯಿಸುತ್ತೀಯ ದೇವರೇ ಎಂದು ಕೇಳಿದ್ದೀರಿ. ಆ ಪ್ರಶ್ನೆಗೆ ಇಂದು ಸಾಯಿಬಾಬಾ ಉತ್ತರ ಕೊಡುತ್ತಿದ್ದಾರೆ. ನಿನ್ನ ಕಣ್ಣೀರಿನ ಹಿಂದೆ ದೊಡ್ಡ ಸಂತೋಷ ಅಡಗಿದೆ ಮಗು. ನೀವು ಸೋತಿಲ್ಲ, ನೀವು ಇನ್ನೂ ನಿಂತಿದ್ದೀರಾ. ಅದೇ ನಿಮ್ಮ ಶಕ್ತಿ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಒಳ್ಳೆಯ ಹೃದಯವನ್ನು ನಾನು ಖಾಲಿ ಬಿಡುವುದಿಲ್ಲ. ಒಂದು ದಿನ ತುಂಬ ಬೇಗ ನೀವು ಈ ಕಷ್ಟದ ದಿನಗಳನ್ನು ನೆನೆಸಿ ಹೇಳುವಿರಿ. ಆದರೆ ಆ ಕಣ್ಣೀರು ದುಃಖವಾಗಿರುವುದಿಲ್ಲ, ಸಂತೋಷದ ಕಣ್ಣೀರಾಗಿರುತ್ತದೆ. ಈಗ ಹಣದ ಸಮಸ್ಯೆ ಇರಬಹುದು, ಮನಸ್ಸಿನಲ್ಲಿ ಭಯ ಇರಬಹುದು. ಆದರೆ ಸಾಯಿಬಾಬಾ ನಿಮ್ಮ ಮನೆಯ ಬಾಗಿಲಿಗೆ ಆಶೀರ್ವಾದ ಕಳಿಸಿದ್ದಾರೆ. ನಿಮ್ಮ ಮನಸ್ಸು ತುಂಬ ಶುದ್ಧವಾಗಿದೆ, ಅದಕ್ಕಾಗಿಯೇ ನೀವು ಯಾರನ್ನು ದ್ವೇಷಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮಂತಹ ಹೃದಯವನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಈ ಲೋಕದಲ್ಲಿ ಎಲ್ಲರೂ ದೂರ ಹೋದರೂ ಒಬ್ಬರು ಸದಾ ನಿಮ್ಮ ಜೊತೆ ಇರುತ್ತಾರೆ, ಅವರು ಸಾಯಿಬಾಬಾ. ಇಂದು ರಾತ್ರಿ ಮಲಗುವ ಮುಂಚೆ ಒಂದು ಮಾತು ಹೇಳಿ, ಸಾಯಿ ನನಗೆ ಧೈರ್ಯ ಕೊಡಿ. ಆ ಪ್ರಾರ್ಥನೆ ನೇರವಾಗಿ ಅವರ ಹೃದಯ ತಲುಪುತ್ತದೆ. ಮಗು, ನಿನ್ನ ಜೀವನ ಮುಗಿದಿಲ್ಲ, ನಿನ್ನ ಕತೆ ಅತ್ಯಂತ ಸುಂದರವಾದ ಭಾಗ ಇನ್ನೂ ಬರೆಯಬೇಕಾಗಿದೆ. ಮಗು, ಈ ಕ್ಷಣ ಒಂದು ನಿಮಿಷ ಎಲ್ಲ ಚಿಂತೆಗಳನ್ನು ಬಿಟ್ಟು ಶಾಂತಿಯಾಗಿ ಸಾಯಿಬಾಬಾ ಮಾತು ಕೇಳು. ನಿಮ್ಮ ಮನಸ್ಸು ತುಂಬ ದಣಿದಿದೆ ಅಲ್ಲವಾ? ಹೊರಗೆ ಎಲ್ಲರ ಮುಂದೆ ಸ್ಟ್ರಾಂಗ್ ಆಗಿ ಕಾಣಿಸಿಕೊಂಡರೂ ಒಳಗೆ ಮಾತ್ರ ನೆಮ್ಮದಿಗಾಗಿ ಹುಡುಕುತ್ತಾ ಇದ್ದೀರಾ? ಸಾಯಿಬಾಬಾ ಈಗ ನಿಮ್ಮ ಹತ್ತಿರ ಕುಳಿತು ಹೇಳುತ್ತಾರೆ, ಮಗು ಎಲ್ಲವೂ ಸರಿಯಾಗುತ್ತದೆ, ಸ್ವಲ್ಪ ಸಮಯ ನನ್ನ ಮೇಲೆ ನಂಬಿಕೆ ಇಡು. ಇಷ್ಟು ದಿನ ನೀವು ಒಬ್ಬರೇ ಎಲ್ಲ ನೋವು ಒತ್ತಿದ್ದೀರಿ, ಯಾರಿಗೂ ಹೇಳಲಾಗದ ಭಾರ ನಿಮ್ಮ ಹೃದಯದಲ್ಲಿ ಇದೆ. ಆದರೆ ಈಗ ಆ ಭಾರವನ್ನು ಸಾಯಿಬಾಬಾ ನಿಧಾನವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಕಣ್ಣು ಮುಚ್ಚಿ ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ. ಮನಸ್ಸಿನಲ್ಲಿ ಸಾಯಿಬಾಬಾ ಮುಖವನ್ನು ನೆನಪಿಸಿಕೊಳ್ಳಿ. ಅವರು ಹೇಳುತ್ತಾರೆ, ಭಯಬೇಡ, ನಾನಿದ್ದೇನೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಒಂದೇ ದಿನದಲ್ಲಿ ಬದಲಾಗುವುದಿಲ್ಲ, ಆದರೆ ನಿಧಾನವಾಗಿ ಬೆಳಕು ಬರುತ್ತದೆ. ಇಂದು ಇದ್ದ ಕಷ್ಟ ನಾಳೆ ಕಡಿಮೆಯಾಗುತ್ತದೆ. ರಾತ್ರಿ ಮೌನದಲ್ಲಿ ನೀವು ಅತ್ತ ಕಣ್ಣೀರನ್ನು ದೇವರು ನೋಡುತ್ತಿದ್ದಾರೆ. ಆದ್ದರಿಂದ ಈಗ ಅವರು ನಿಮ್ಮ ಮನಸ್ಸಿಗೆ ಶಾಂತಿ ಕಳಿಸುತ್ತಿದ್ದಾರೆ. ನಿಮ್ಮ ಮನೆಗೆ ನೆಮ್ಮದಿ ಬರಲಿ, ನಿಮ್ಮ ಹೃದಯಕ್ಕೆ ಧೈರ್ಯ ಬರಲಿ, ನಿಮ್ಮ ಜೀವನಕ್ಕೆ ಒಳ್ಳೆಯ ದಿನಗಳು ಬರಲಿ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಸಾಯಿಬಾಬಾ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಒಬ್ಬರಲ್ಲ ಮಗು. ಇಂದು ಈ ಒಂದು ಮಾತು ನಂಬಿ, ನನ್ನ ಜೀವನಕ್ಕೆ ಒಳ್ಳೆಯ ಸಮಯ ಬರುತ್ತಿದೆ. ಆ ನಂಬಿಕೆ ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿ ಕೊಡುತ್ತದೆ. ಈಗಲೇ ನಿಧಾನವಾಗಿ ಹೇಳಿ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ, ನಿಮ್ಮ ಕಣ್ಣೀರು ಸಂತೋಷವಾಗಲಿ. ಸಾಯಿಬಾಬಾ ಕೃಪೆ ಸದಾ ನಿಮ್ಮ ಜೊತೆಯಿರಲಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಿಮ್ಮ ಮೇಲೆ ಸಾಯಿಬಾಬಾ ಕೃಪೆ ಸದಾ ಇರಲಿ. ನಿಮ್ಮ ಮನಸ್ಸಿನ ನೋವು ದೂರವಾಗಲಿ. ನಿಮ್ಮ ಮನೆಗೆ ಸಂತೋಷ, ನೆಮ್ಮದಿ, ಹಣ, ಆರೋಗ್ಯ ಎಲ್ಲವೂ ಬರಲಿ. ಇಂದು ರಾತ್ರಿ ಮಲಗುವ ಮುಂಚೆ ಒಂದು ಬಾರಿ ಮಾತ್ರ ಹೇಳಿ, ಓಂ ಸಾಯಿರಾಮ್. ಸಾಯಿಬಾಬಾ ನಿಮ್ಮ ಪ್ರಾರ್ಥನೆ ಖಂಡಿತ ಕೇಳುತ್ತಾರೆ. ಈ ಸಂದೇಶ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಇನ್ನೊಬ್ಬ ಸಾಯಿ ಭಕ್ತನಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಕುಟುಂಬದ ಒಂದು ಭಾಗವಾಗಿ. ಶುಭೋದಯ, ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ.